ರಿಷು ಮಗ ಹ್ಯಾಪಿ ಬರ್ಡೇ. ಹಂಗಲ್ಲ ಮಗಳೇ, ಥ್ಯಾಂಕ್ ಯು ಹೇಳು. ಕೂಗುಕ್ಕಿಲ್ಲ. ಲವ್ ಯು ಮಗ. ಥ್ಯಾಂಕ್ ಯು ಮಗಳೇ. ಕೇಕ್ ಯಾವಾಗ ಕಟ್ ಮಾಡ್ತೆ? ಕೇಕ್ ನಾಡಿದ್ದು ಹೇಳು. ನಾಡಿದ್ದು ಕಾಣಿಸ್ತಿ ಧೂಳು ಬೇಡ ಅವಳಿಗೆ. ಹ್ಯಾಪಿ ಬರ್ಡೇ ಚಿನ್ನ. ಅಲ್ಲ ಮಗಳೇ, ನಾನು ಹಿಂಗೆ ಹ್ಯಾಪಿ ಬರ್ಡೇ ಹೇಳಿದ್ನಲ್ಲ, ನೀನು ಥ್ಯಾಂಕ್ ಯು ಮಮ್ಮಿ ಹೇಳು. ಕೂಗುಕ್ಕಿಲ್ಲ, ಚಂದ ಮಾಡಿ ಥ್ಯಾಂಕ್ ಯು. ನನ್ನ ಮಗನ ಫಿಫ್ತ್ ಬರ್ತಡೇ. ಎಂತ ಜಗಳ ಬರೋದಿಲ್ಲ ಹಂಗೆ. ಇಬ್ರು ಸೇರಿ ಮಮ್ಮಿ ಬೀಳ್ಸಾಕದ್ರಲ್ಲ ಮಗ. ಹೈ ಮಾಡ. ತಡಿ ಹೋಗುವ ಈಗ. ಇಲ್ಲ ಹಾಯ್ ಆಲ್, ನಮಸ್ತೆ ಎಲ್ಲರಿಗೂ. ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಇವತ್ತಿನ ಸ್ಪೆಷಲ್ ಏನಂದರೆ ರಿಷುದು 5th ಬರ್ತ್ಡೇ ದಿನದ ವ್ಲಾಗ್ ಇದು, ಮಾಡ್ಕೊಂಡಿರೋಂಥ ವಿಡಿಯೋ ಇದು. ನಾನು ರಿಷು ಸಿಯಾ ದೇವಸ್ಥಾನಕ್ಕೆ ಹೊರಟರೆ. ಅವತ್ತು ಸೋಮವಾರ ಆಗಿತ್ತು, ಸೊ ಅದಕ್ಕೆ ಯಾವುದೇ ರೀತಿ ಕೇಕ್ ಕಟ್ಟು ಏನೂ ಇಲ್ಲ. ಸೊ ಸೋಮವಾರ ದೇವಸ್ಥಾನಕ್ಕೆ ಹೋಗಿ ಅವನ ಹೆಸರಲ್ಲಿ ಅರ್ಚನೆ ಮಾಡಿಸೋದು, ಮತ್ತು ಬುಧವಾರ ಸಣ್ಣದೊಂದು ಪಾರ್ಟಿ ಥರ ಮಾಡಿ ಕೇಕ್ ಕಟ್ಟೆಲ್ಲ ಮಾಡುವ ಅಂತ ಪ್ಲ್ಯಾನ್ ಮಾಡಾರೆ. ಸೊ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಟಿರೋದು. ಈಗ ಮಣ್ಣಾಯ್ತಾ? ಹೆಂಗಿದು ತೋರಿಸು. ಈಗೆಲ್ಲಿ ಮಣ್ಣಾಯ್ತು ಮಗ? ಇಲ್ಲಿ ಬಿದ್ದ ಮಂಗಳಿ. ರಿಷು ಹ್ಯಾಪಿ ಬರ್ಡೇ ಮಗ. ಈಗೆಲ್ಲ ಹೋಗುದು ಮಗ? ಈಗೆಲ್ಲ ಹೋಗುದು ನಾವು? ದೇವಸ್ಥಾನಕ್ಕೆ ಮಗ. ಈಗ ನಾವು ದೇವಸ್ಥಾನಕ್ಕೆ ಹೋಗುವ. ನಿನ್ನ ಬರ್ತಡೇ ಅಲ್ಲ ಮಗ, ಪೂಜೆ ಮಾಡಿಸುವ ಚಾಮಿಗ. ಕೇಕು ನಾಡಿದ್ದು ಕಟ್ ಮಾಡುವ. ರಿಷು ಬರ್ತಡೇ 5th ಬರ್ತಡೇ, ಅದಕ್ಕೆ ಈಗ ನಾವೆಲ್ಲ ದೇವಸ್ಥಾನಕ್ಕೆ ಹೊರಟ್ರು. ಇವತ್ತು ಸೋಮವಾರ, ಅದಕ್ಕೆ ಕೇಕ್ ಅಂತ ಇಲ್ಲ, ಬುಧವಾರ ಮಾಡುವ ಹೇಳಿ. ಸೊ ರಿಷುನ ಹಿಂದೆ ಕುಳಿಸ್ಕೊಂಡು ಸಿಯಾನ ಮುಂದೆ ಕುಳಿಸ್ಕೊಂಡು ಸರ್ಕಸ್ ಮಾಡಿ ದೇವಸ್ಥಾನಕ್ಕೆ ಹೋಗೋದು. ಆದಷ್ಟು ವಿಡಿಯೋ ಮಾಡ್ಕೊಳ್ತೆ ಹೋಗ್ತೆ. ಹಾಂ ಹೋಗ್ಲಕ್ಕ ಮಗ. ಹೊರಡುವ. ಸೋಮವಾರ ಆಗಿತ್ತು, ಆದ್ದರಿಂದ ಹಸ್ಬೆಂಡಿಗೆ ವರ್ಕ್ ಇತ್ತು. ಸೊ ನಾವು ಒಬ್ಬಳೇ ಹೋಗಬೇಕಿತ್ತು, ಇಬ್ಬರನ್ನ ಕರ್ಕೊಂಡು. ಗಾಡಿ ಇಲ್ಲಾಂದರೆ ನಾನು ಆಟೋನೇ ಬುಕ್ ಮಾಡಬೇಕು. ಅದ್ರ ಬದಲು ನಿಧಾನಕ್ಕೆ ಗಾಡೀಲೇ ಹೋದ್ರಾಯ್ತು ಅಂತ ಸಿಯಾನ್ ಮುಂದೆ ಕುಳಿಸ್ಕೊಂಡು ರಿಷಾನ್ನ ಹಿಂದೆ ಕುಳಿಸ್ಕೊಂಡು ಹೋಗುವ ಅಂತ ಹೊರಟಿದ್ದೆ. ರಿಷು ಒಬ್ಬನೇ ಕುಳಿಸ್ಕೊಂಡು ಹೋಗ್ಬೇಕಾದ್ರೆ ನನಗೆ ಹೆದರಿಕೆ ಆಗೋದಿಲ್ಲ. ಇಬ್ಬರನ್ನೂ ಕುಳಿಸ್ಕೊಂಡು ಹೋಗ್ಬೇಕಾದ್ರೆ ರಾಶಿ ಹೆದರಿಕೆ ಆಗ್ತದೆ. ದೇವರೇ ಕಾಪಾಡು ಅಂದ್ಕೊಂಡು ಹೋದರು. ಅಂತೂ ಇಂತೂ ಬರ್ಗಿ ಬಂದು ಮುಟ್ಟಿದ್ರು. ಅಕ್ಕಂಗೆ ಬರೋಕ್ಕೆ ಹೇಳಿದರು. ಫಸ್ಟ್ ಅಕ್ಕ ಆಲ್ರೆಡಿ ಬಂದು ಕೂತಿತ್ತು. ಹಾಗೆ ನಾವು ಹೋದಾಗ ಜನಗಳೆಲ್ಲ ಬಂದಿದ್ದರು. ಭಟ್ರು ಇನ್ನೂ ಬರಲಿಲ್ಲ, ಅದಕ್ಕೆ ನಾವು ವೆಯ್ಟ್ ಮಾಡ್ತಾಯಿದ್ರು. ದೇವಸ್ಥಾನ ಯಾವುದಂತ ಹೇಳಲೇ ಇಲ್ಲ ಅಲ್ವಾ ನಾನು. ಇದು ಬರ್ಗಿ ಘಟಬೀರ್ ದೇವಸ್ಥಾನ. ನಮ್ಮ ಬರ್ಗಿ ಹೈಸ್ಕೂಲ್ ಇದೆಯಲ್ಲ, ಹೈಸ್ಕೂಲ್ ಹತ್ರನೇ ಇದೆ ಈ ದೇವಸ್ಥಾನ. ಆವಾಗ ಅಲ್ಲಿ ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ನಾವು ಪದೇ ಹೋಗ್ತಾ ಇರ್ತಿದ್ವಿ. ಈಗ ಹೋಗೋಕ್ಕೆಲ್ಲ ಆಗೋದೇ ಇಲ್ಲ. ಇಯರ್ಲಿ 1 ಸತಿ ಅಥವಾ 2 ಸಲ ಹೋದರೆ ಹೆಚ್ಚು. ರಿಷು ಬರ್ತಡೇ ಇಲ್ಲೇ ಹೋಗುವ ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ಇಲ್ಲೇ ಕರ್ಕೊಂಡು ಬಂದೆ ಅವನಿಗೆ. ನನ್ನ ಮಗಳಿಗೆ ಫಸ್ಟ್ ಟೈಮ್ ಸ್ಕರ್ಟ್ ಹಾಕಿದ್ದೆ, ಹೆಂಗೆ ಕಾಣಿಸ್ತದೆ ನೋಡಿ. ಸುಮಾರು ಜನ ಸೇರಿದ್ರು. ಒಂದಂದರೆ ಇಲ್ಲಿ ಯಾವಾಗೂ ಲೇಟೇ ಆಗ್ತದೆ, 1:30-2 ಗಂಟೆ ಹಂಗೆ ಆಗ್ತದೆ ಪೂಜೆ ಅಂತ. ಅಷ್ಟು ತನಕ ವೆಯ್ಟ್ ಮಾಡಿದ್ರು. ಭಟ್ರು ಬಂದು ಆಣ್ಕೆ ಎಲ್ಲ ಮಾಡಿಕೊಟ್ರು. ಮಂಡೇ ಮಾತ್ರ ಹಾಗೆ ಫುಲ್ ಲೇಟ್ ಆಗುತ್ತಂತೆ ಪೂಜೆಗೆಲ್ಲ, ವಾಲಿದ್ದವ್ರು ಹೇಳ್ತಿದ್ರು. ಸೋಮವಾರನೇ ಆಗಿತ್ತು ಅವತ್ತು, ಅದಕ್ಕಾಗಿ ಜನ ಜಾಸ್ತಿನೂ ಬಂದಿದ್ದರು, ಮತ್ತು ಲೇಟು ಆಗಿತ್ತು ಭಟ್ರಿಗೆ ಬರಲಿಕ್ಕೆ. ಅರ್ಚನೆ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಹೊರಡಬೇಕಾದ್ರೆ 2:30 ಆಗಿಬಿಟ್ಟಿತ್ತು. ಇಬ್ಬರನ್ನೂ ಮಕ್ಕಳನ್ನ ಕರ್ಕೊಂಡು ಬಂದರೆ ಒಬ್ಬಳಿಗೆ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ. ಅದಕ್ಕೆ ಅಕ್ಕನ ಹತ್ರ ಬಾ ಅಂತ ಅಂದಿದ್ದೆ, ಅದು ಬಂದಿತ್ತು, ನಂಗೆ ಒಳ್ಳೆಯದಾಯಿತು. ಅಲ್ಲಿಂದ ಅಕ್ಕನೂ ಮನೆಗೆ ಹೋಯಿತು. ಹಾಗೆ ನಾವು 3 ಜನ ವಾಪಸ್ ಮನೆಗೆ ಬಂದ್ವಿ. ಹಾಗೆ ಇದು ನೆಕ್ಸ್ಟ್ ಡೇ ಅಂದರೆ ಬುಧವಾರ ಬೆಳಿಗ್ಗೆ ಮಾಡ್ಕೊಂಡಿರುವಂಥ ವಿಡಿಯೋ. ಆವತ್ತಿನ ದಿನ ನಾವು ಬರ್ತಡೇ ಮಾಡಬೇಕು ಅಂತ ಅಂದ್ಕೊಂಡು ಸುಮಾರು ಜನರಿಗೆ ಇನ್ವೈಟ್ ಮಾಡಿದರು. ಅರ್ಲಿ ಮಾರ್ನಿಂಗ್ ಒಂಚೂರು ಬೇಗನೆ ಎದ್ದು
ಮನೆ ಕ್ಲೀನ್ ಎಲ್ಲ ಮಾಡ್ಕೊಳ್ತಾ ಇದ್ದೆ ನಾನು. ಮಕ್ಕಳಿಬ್ರು ಹೇಳೋಕ್ಕಿಂತ ಮುಂಚೆ ಏನಾದರೂ ಕೆಲಸ ಮಾಡ್ಕೊಂಡೋಯ್ತು. ಅವ್ರು ಎದ್ಮೇಲಂತೂ ಮಾಡೋಕ್ಕಾಗೋದೇ ಇಲ್ಲ. ಸುಮ್ಮನೆ ಅದು ಪದೇ ಪದೇ ಕರಿತಾ ಇರ್ತರು, ಡಿಸ್ಟರ್ಬ್ ಮಾಡ್ತಾನೆ ಇರ್ತರು. ಯಾವ ಕೆಲಸನೂ ಬೇಗ ಮುಗಿಯೋದಿಲ್ಲ. ಅದಕ್ಕೆ ಒಂಚೂರು ಬೇಗ ಎದ್ದು ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ತಿದ್ದೆ. ಸೊ ನಾನು ಯಾವಾಗೂ ನೆಲ ಒರೆಸ್ಬೇಕಾದ್ರೆ ಸ್ಟಿಕ್ ಯೂಸ್ ಮಾಡಿ ಒರೆಸೋದಿಲ್ಲ. ನಂಗೆ ಅದರಲ್ಲಿ ಒರೆಸೋದೇ ಕ್ಲೀನ್ ಆಗ್ತದೆ ಅಂತ ಅನಿಸೋದಿಲ್ಲ. ಸೊ ಕೈಯಲ್ಲೇ ಒರೆಸೋದ್ರಿಂದ ಒಂದು ನೀಟಾಗಿ ಕ್ಲೀನ್ ಆಗ್ತದೆ. ಇನ್ನೊಂದು ಅಂದರೆ ನಮ್ಮ ಬಾಡಿಗೆ ಎಕ್ಸಸೈಸ್ ಆದಂಗೂ ಕೂಡ ಆಗ್ತದೆ. ಗುಡಿಸೋದು ಒರೆಸೋದು ಎಲ್ಲ ಮಾಡಿದ್ರೆ ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ. ಅಲ್ಲಿಗೆ ಒಬ್ಬ ಕಡೆ ಕೇಕ್ ಕಟ್ ಮಾಡ್ಲಕ್ಕ, ಬೇಗ ಬಾ. ಕಡೆ ಕೇಕ್ ಕಟ್ ಮಾಡ್ಲಕ್ಕ ಚಿನ್ನ. ನೀ ಹೋಗುದಲ್ಲ ಮಗಳೇ, ಅವ್ನು ಶಾಲೆಗೆ ಹೊಂಟ. ಟಾಟ ಮಾಡು. ಟಾಟ ಮಗ ಹೋತಂತ ಆಂಟಿ ಕರಿದು ಹೋಗು. ಮಗು ಏನು ಮಾಡಿದ್ರು ಕೇಳಿಲ್ಲ. ತಾನು ಜೊತೆ ಬೈಕಲ್ಲಿ ಹೋಗ್ತೆ ಅಂತ ಹಿಡ್ತು. ಅದಕ್ಕೆ ಅವಳಿಗೂ ಹೋಗುವಂತ ಕಳಿಸ್ಕೊಟ್ಟಾಯಿತು. ಬರ್ತ್ಡೇ ಡೆಕೋರೇಷನ್ ಹೇಳಿದರು. ತುಂಬ ಗ್ರ್ಯಾಂಡ್ ಅಂತ ಇಲ್ಲ, ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ಅಂತ ಹೇಳಿದರು. ಡೆಕೋರೇಷನ್ ಬಂದು ಮಾಡ್ತಾಯಿದ್ರು. 12:30 ಆದ ಕೂಡಲೇ ರಿಶುಗೆ ಸ್ಕೂಲ್ಗೆ ಹೋಗಿ ಬಂದ್ರಿ ಇವರು. ಹಾಗೆ ಎಲ್ಲ ಡೆಕೋರೇಷನ್ಸ್ ಎಲ್ಲ ಸುಮಾರು ಆಲ್ಮೋಸ್ಟ್ ಆದಂಗೆ ಆಗಿತ್ತು. ಅತ್ತೆ ಅವರಿಗೆಲ್ಲ ಕರೆದಿದ್ವಿ, ಎಲ್ಲ ಬಂದು ಕೂತಾಗಿತ್ತು. 1:30ಗೆಲ್ಲ ಕೇಕ್ ಕಟ್ ಮಾಡುವ ಅಂತ ಹೇಳಿದರು ನಾವು. ಸೊ ಹತ್ತತ್ರ 1:30 ಆಗ್ತಾಯಿತ್ತು. ಕೇಕ್ ತರಕ್ಕೆ ಹೋದವರು ಬರಲಿಲ್ಲಾಗಿತ್ತು. ಹಾಗಾಗಿ ನಾವೆಲ್ಲ ರೆಡಿಯೆಲ್ಲ ಆಗಲಿಲ್ಲಾಗಿತ್ತು. ಬಂದವರಿಗೆಲ್ಲವ ಶರ್ಬತ್ ಕೊಡೋದಾ ಏನೋ ಅಂತ ನೋಡ್ಕೊಳ್ತಾ ಇದ್ವಿ ಇಲ್ಲೇ. ರಿಶು ಫುಲ್ ಹ್ಯಾಪಿಯಾಗಿದ್ದ. ಅಕ್ಕ ಅಣ್ಣ ಎಲ್ಲ ಬಂದಿದ್ರಲ್ಲ, ಸೊ ಫುಲ್ ಖುಷಿಯಾಗಿದ್ದವ. ನಾವು ರೆಡಿಯಾಗಿರ್ಲಾಗಿತ್ತು. ಅವನಿಗಂತೂ ಡ್ರೆಸ್ ಹಾಕೊಂಡು ಕರ್ಕೊಂಡು ಬಂದು ಚೇರ್ ಮೇಲೆ ಕೂಳಿಸಿದೆ. ಮಗ ಇಲ್ಲೇ ಕೂತ್ಕ, ಬೇಗ ರೆಡಿ ಹಾಕ ಬರ್ತೆ ಮಮ್ಮಿ ಅಂತ. ಡ್ರೆಸ್ ಒಂದು ವೈಟು ವಿತ್ ಬೇಬಿ ಪಿಂಕ್ ಆಗಿತ್ತು. ಅದಕ್ಕೆ ಎಲ್ಲೂ ಮಣ್ಣು ಮಾಡ್ಕೋಬೇಡ ಮಗ, ಇಲ್ಲೇ ಕುತ್ಕೊಂಡಿರು ಸ್ವಲ್ಪ ಹೊತ್ತು ಅಂದ್ಕೊಂಡು ಹೇಳಿದ್ದೆ. ಅದಕ್ಕೆ ಅವಂಗೆಲ್ಲ ಓಡಾಡಬೇಕು, ಅಕ್ಕ ಅಣ್ಣನ ಸಂತಿಗೆಲ್ಲ ಆಡಬೇಕು ಆಸೆ. ಅದಕ್ಕೆ ಮುಖ ಹಿಂಗೆ ಮಾಡ್ಕೊಂಡಿದ್ದ, ಎಲ್ಲೂ ಹೋಗ್ಬೇಡ ಅಂದಿದ್ದೆ ಹೇಳಿ. 1 ಗಂಟೆ ಆಗ್ತಿದ್ದಂಗೆ ಕೇಕ್ ಅಂತೂ ಬಂತು. ತಂಗಿ ಮತ್ತು ಮನೆಯವರು ಹೋಗಿ ಕೇಕ್ ತಗೊಂಡು ಬಂದರು. ಅಲ್ಲಿಂದ ಮಗ ಖುಷಿ ಆಯ್ತಾ? ಚಂದ ಕೇಕ್ ನೋಡು. ವಾವ್, ಸ್ಪೈಡರ್ ಮ್ಯಾನ್. ತಡಿ ಮಮ್ಮಿ ಬರಲಿ, ಪಪ್ಪ ಎಲ್ಲ ಮಮ್ಮಿ ಬರಬೇಕು. ತಡಿ. ರಿಶುಗೆ ಸ್ಪೈಡರ್ ಮ್ಯಾನ್ ಅಂದರೆ ರಾಶಿ ಇಷ್ಟ. ಅದಕ್ಕೆ ಸ್ಪೈಡರ್ ಮ್ಯಾನ್ ಕೇಕ್ ಬೇಕು ಮಮ್ಮಿ ಅಂತಲೇ ಹೇಳಿದ್ದ. ಅದಕ್ಕೆ ಅದನ್ನೇ ಆರ್ಡರ್ ಕೊಟ್ಟಾಗಿತ್ತು. ಸ್ಪೈಡರ್ ಮ್ಯಾನ್ ಕೇಕ್ ಬಂದಿತ್ತು. ಚಂದ ಮಾಡಿದರು, ಹೇಳ್ದಂಗೆ ಮಾಡಿದರು. ಕೂಲ್ ಕಾರ್ನರಲ್ಲೇ ಮಾಡಿಸಿದ್ದಾಗಿತ್ತು ಕುಮಟ. ನಾವು ಯಾವ ರೀತಿ ಹೇಳಿದ್ರು ಅದೇ ರೀತಿ ಮಾಡಿದರು. ಸೊ ಅದಾಯಿತು. ನಾವು ಕೂಡ ರೆಡಿ ಆದರು. ಎಲ್ಲ ಮ್ಯಾಚಿಂಗ್ ಮಾಡ್ಕೊಂಡ್ರೆ ಡ್ರೆಸ್ ಎಲ್ಲ. ಲೈಟ್ ಪಿಂಕಲ್ಲಿ ನಾನು ಒಂದು ಗೌನ್ ಆರ್ಡರ್ ಹಾಕಿದ್ದೆ ಮಿಂತ್ರಾಲಿ. ಸಿಯಾಗೆ ಮತ್ತು ಹಸ್ಬೆಂಡ್ಗೆಲ್ಲ ಟ್ರೆಂಡ್ಸಲ್ಲಿ ಹೋಗಿ ಬಟ್ಟೆ ತಗೊಬಂದಿದ್ರು. ಸೊ ಎಲ್ಲರದ್ದು ಅಂತೂ ಇಂತೂ ಮ್ಯಾಚ್ ಆಯಿತು. ನನ್ನದೇ ಪ್ಲ್ಯಾನ್ ಅದು. 1:30 ಆದಂಗೆಲ್ಲ ಕೇಕ್ ಕಟ್ ಮಾಡುವಂಥ ಪ್ಲ್ಯಾನ್ ಆಗಿತ್ತು. ಅಂತೂ ಇಂತೂ ಒಂದು 10 ನಿಮಿಷ ಜಾಸ್ತಿನೇ ಆಯಿತು. 1:45 ಆಗಿಬಿಡ್ತು. ಕೇಕ್ ಕಟ್ ಮಾಡುವ ಅಂತ ನಾವು ಶುರು ಮಾಡಿದ್ರು. ಹಾಗೆ ಮತ್ತೆ ಎಲ್ಲ ಸ್ವಲ್ಪ ತಡೀರಿ, ಫೋಟೋ ತೆಗೊಳತ್ತೆ ಅಂದರು. ಅದಕ್ಕೆ ಸ್ವಲ್ಪ ವೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ರಿಶುಗೆ ಆರತಿ ಮಾಡ್ತಿದ್ದಾರೆ. ಅಕ್ಕ 3 ಜನ ಅಕ್ಕ ಅತ್ತೆ ಎಲ್ಲ ಸೇರ್ಕೊಂಡು ಆರತಿ ಎಲ್ಲ ಮಾಡಾದಮೇಲೆ ಕೇಕ್ ಕಟ್ ಮಾಡೋದು. 5 ವರ್ಷದ ಹಿಂದೆ ನನ್ನ ಮಗ ಹುಟ್ಟಿದ ದಿನ. ನಮಗೆ ರಾಶಿ ಅಂದರೆ ರಾಶಿ ಸ್ಪೆಷಲ್. ಅದು ತಾಯಿ ತಂದೆ ಆಗಿ ನಾವು ಬಡ್ತಿ ಪಡೆದಂಥ ದಿನ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಶಾಲೆಗೆ ಹೋಗಿ ಬಂದ. ಅದಾದಮೇಲೆ ಮತ್ತೆ ಅಕ್ಕ ಅಣ್ಣ ಎಲ್ಲ ಬಂದ್ರಲ್ಲ, ಅವ್ರ ಜೊತೆಗೆಲ್ಲ ಆಟ ಆಡ್ದ. ಅದಕ್ಕೋಸ್ಕರ ಸ್ವಲ್ಪ ಸುಸ್ತಾಗಿದ್ದ. ಅದಕ್ಕೆಲ್ಲ ಬಂದವರು ಬೇಜಾರಲ್ಲಿದ್ದ ಅಂತಿದ್ರು. ಸುಸ್ತಾಗಿ ಹೋಗಿದ್ದ ಸ್ವಲ್ಪ. ಅದಕ್ಕೆ ಜಾಸ್ತಿ ಮಾತಾಡ್ತಿರಲಿಲ್ಲ, ಸೈಲೆಂಟಾಗಿ ಹೋಗ್ಬಿಟ್ಟಿದ್ದ ಅವ. ಕೇಕೆಲ್ಲ ಕಟ್ಟಾಯಿತು. ಹಾಗೆ ಸ್ವಲ್ಪ ಫೋಟೋಸಿಗೆಲ್ಲ ಪೋಸ್ ಕೊಟ್ಟರು. ಯಾಕೆಂದರೆ ಡ್ರೆಸ್ ಚೇಂಜ್ ಮಾಡ್ತೀವಿ ಅಂದರು ನನ್ನ ಮನೆಯವರು. ಡ್ರೆಸ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ಫೋಟೋ ತೆಗೆಸ್ಕೊಳ್ಳಿ ಅಂದ್ರೆ ಅತ್ತೆ ಎಲ್ಲ. ಅದಕ್ಕೆ ಫೋಟೋ ಎಲ್ಲ ತಗೊಂಡು ಡ್ರೆಸ್ ಚೇಂಜ್ ಮಾಡಿ ಊಟಕ್ಕೆ ಬಡ್ಸೋಕೆ ಹೋದರು ಮನೆಯವರು. ನಾನು ಕೂಡ ಚೇಂಜ್ ಮಾಡ್ಕೊಂಡೆ. ಆ ಗೌನಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಕಡಿಮೆ ಜನರನ್ನ ಕರೆದ್ರೂ ಕೂಡ ಆತ್ಮೀಯರನ್ನೆಲ್ಲರನ್ನೂ ಕರೆದಿದ್ರು ಅನ್ನೋ ಸಮಾಧಾನ ಇತ್ತು ನಮಗೆ. ನಾವು ಕರೆದಿರೋರು ಎಲ್ಲರೂ ಬಂದಿದ್ದರು. ಏನು ಫಂಕ್ಷನ್ ಆದರೂ ಹಸ್ಬೆಂಡ್ದು ಫ್ರೆಂಡ್ಸು ಮತ್ತು ಊರವರೆಲ್ಲ ಬರೋದು ಎಷ್ಟಂದ್ರೂ ನೈಟೇ ಅದು. ಈಗ ಮಾರ್ನಿಂಗ್ ಅಂದರೆ ಇಷ್ಟೇ. ಈ ಟೈಮಲ್ಲಿ ತಂಗಿನ ಮತ್ತು ಅಕ್ಕನ ನೆನೆಸ್ಕೊಂಡ್ಲೇಬೇಕು. ಬೆಳಗ್ಗೆ ಬೇಗನೆ ಬಂದು
ಸಿಕ್ಕಾಪಟ್ಟೆ ಕೆಲಸದಲ್ಲೆಲ್ಲ ಹೆಲ್ಪ್ ಮಾಡಿದ್ರು ನಮಗೆ. ತಂಗಿ ಮತ್ತು ಅಕ್ಕ ಬರ್ದಿದ್ರೆ ಭಾಳ ಕಷ್ಟ ಆಗ್ತಿತ್ತು ನಮಗೆ. ಎಲ್ಲ ಮುಗೀತಿದ್ದಂಗೆ ಎಲ್ರಿಗೂ ಊಟ ಕೊಟ್ಟರು. ಒಂದೇ ಸಲ ಊಟ ಮಾಡಿದ್ರೆ ಈಗ ಇಷ್ಟು ಜನ ಖಾಲಿ ಆದರೆ ನಮಗೆ ನೆಕ್ಸ್ಟ್ ಬಡ್ಸೋಕ್ಕೆಲ್ಲ ಈಸಿ ಆಗ್ತದೆ. ಎಂತಕ್ಕಂದರೆ 6 ಗಂಟೆ ಮೇಲೇ ಜನ ಬರೋದು ನಮ್ಮ ಕಡೆ ಎಲ್ಲ. ಅಡುಗೆ ಎಲ್ಲ ಮಾಡಿಸಿದ್ರು. ಅನ್ನ ಮತ್ತು ಪಾಯಸ ಮಾತ್ರ ನಾವು ಮಾಡೋದಾಗಿತ್ತು. ಯಾರಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಯಾರ್ದು ಮಿಸ್ ಆಗಬಾರ್ದಂತ ಪ್ರತಿಯೊಬ್ಬರು ಫೋಟೋನು ನಾನಿಲ್ಲಿ ಆ್ಯಡ್ ಮಾಡಿದ್ದೆ. ನಮ್ಮ ಅಣ್ಣ, ಅತ್ತಿಗೆ ಮತ್ತು ನನ್ನ ಫ್ರೆಂಡ್ಸು ಹಾಗೆ ಎಲ್ಲರೂ ಕೂಡ 6 ಗಂಟೆ ಮೇಲೇ ಬಂದದ್ದು. ನನ್ನ ಫ್ರೆಂಡು ಹಸ್ಬೆಂಡು ಮಗ ಎಲ್ಲ ಬಂದಿದ್ದರು. ಸಿಯಾನೆಲ್ಲ ಎತ್ಕೊಂಡಿದ್ರು. ಸಿಯಾ ಅವ್ರ ಜೊತೆ ಬೈಕಲ್ಲಿ ಹೋಗ್ತೀನಿ ಅಂತ ರೆಡಿನೇ ಆಗಿಬಿಟ್ಟಿತ್ತು. ಕೆಲವೊಂದು ಫೋಟೋಗೆಲ್ಲ ಕ್ಲಾರಿಟಿನೇ ಇಲ್ಲ, ಆದರೂ ಹಾಕಿಟ್ಟಿದ್ದೆ ಮೆಮೊರಿಗೋಸ್ಕರ. ಇರಲಿ, ಯಾರ್ದು ಮಿಸ್ ಆಗೋದು ಬೇಡ ಅಂತ. ಕೆಲವೊಂದಿಷ್ಟು ಚೆಂದ ಬಂದಿದೆ, ಕೆಲವೊಂದಿಷ್ಟು ಚೆಂದ ಬರಲಿಲ್ಲ. ಅದೆಲ್ಲ ನೋಡೋಕೆ ಹೋಗಿಲ್ಲ ನಾನು. ಎಲ್ಲ ಫೋಟೋನು ಬೇಕಿತ್ತು ನನಗೆ, ಅದಕ್ಕೋಸ್ಕರ ಹಾಕಿದ್ದೆ. ಯಾರ್ದಾದ್ರೂ ಮಿಸ್ ಆಗಿದ್ರೆ ಸಾರಿ. ಈ ನನ್ನ ಚಿಕ್ಕ ವ್ಲಾಗನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳತ್ತೆ. ಈ ವ್ಲಾಗನ್ನು ಇಲ್ಲೇ ಸ್ಟಾಪ್ ಮಾಡಿ ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.